ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ. ಸಿಎಂ ಪುತ್ರ ನಿಖಿಲ್ ಟೈಮ್ ಚೆನ್ನಾಗಿಲ್ಲ, ಆದ್ರೂ ಗೆಲ್ಲೋದು ಪಕ್ಕಾನಂತೆ. ಗೌಡ್ರ ಮೊಮ್ಮಗನ ಜಾತಕ ಫಲ ಚೆನ್ನಾಗಿಲ್ಲ, ಆದ್ರೂ ಆ ದೈವ ಕಾಪಾಡಲಿದೆಯಂತೆ. ನಿಖಿಲ್ ನಸೀಬು ಚೆನ್ನಾಗಿಲ್ಲ, ಆದ್ರೂ ಆ ಶಕ್ತಿ ಬೆನ್ನಿಗಿದೆಯಂತೆ. ಅಪ್ಪನ ಸಿಎಂ ಮಾಡಿದ ಶಕ್ತಿಯೇ ಮಗನನ್ನ ಎಂಪಿ ಮಾಡುತ್ತಾ? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮಹಾಶಕ್ತಿ ರಹಸ್ಯ. ಮಂಡ್ಯ ರಣಕಣದಲ್ಲಿ ಆದದ್ದಾಗಲಿ ಹೋದದ್ದಾಗಲಿ ಅಂತ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ತೊಡೆ ತಟ್ಟಿದ್ದಾರೆ. ನಸೀಬು ಚೆನ್ನಾಗಿಲ್ಲ, ಗ್ರಹಗತಿಗಳು ಚೆನ್ನಾಗಿಲ್ಲ, ಜಾತಕ ಫಲವಂತೂ ಕೇಳೋ ಹಾಗೆ ಇಲ್ಲ. ಆದ್ರೂ ಗೌಡ್ರು ಮಾತ್ರ ಆ ದೈವ ನಂಬಿ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸಿದ್ದಾರೆ. ಸದ್ಯ ರಣಕಣದಲ್ಲಿ ನಿಖಿಲ್ನ ಮಂಡ್ಯ ಜನ ಕಾಪಾಡ್ತಾರೋ ಇಲ್ವೋ, ಆದ್ರೆ ಆ ದೈವ ಶಕ್ತಿ ಮಾತ್ರ ಕಾಪಾಡುತ್ತೆ ಅನ್ನೋ ನಂಬಿಕೆ ಇದೆ. ಈ ನಂಬಿಕೆಗೆ ಬಲವಾದ ಸಾಕ್ಷಿನೇ ನಂಬರ್ ಗೇಮ್ ಇಲ್ಲದೆ ಹೋದ್ರೂ, ಜನಾಶೀರ್ವಾದ ಸಿಗದೆ ಹೋದ್ರೂ ಕುಮಾರಸ್ವಾಮಿ ಸಿಎಂ ಆಗಿದ್ದು. ಆದ್ರೀಗ ಮತ್ತದೇ ಆ ಮಹಾಶಕ್ತಿಯಿಂದಲೇ ನಿಖಿಲ್ನ ಎಂಪಿ ಮಾಡೋ ತರಾತುರಿಯಲ್ಲಿದ್ದಾರೆ ದೊಡ್ಡಗೌಡ್ರು. ನಂಬರ್ ಇಲ್ಲ, ಜನಾಶೀರ್ವಾದ ಇಲ್ಲ, ಅಂತೂ ಇಂತೂ HDK ಸಿಎಂ ಆಗ್ಬಿಟ್ರಲ್ಲ. ಇದನ್ನೇ ನೋಡಿ ಈಗ ದೈವ ಶಕ್ತಿ ಎನ್ನುವುದು. 104 ಸಿಕ್ಕ ಬಿಜೆಪಿ ಅಧಿಕಾರ ಸ್ಥಾಪಿಸಲಾಗ್ಲೇ ಇಲ್ಲ. ಕಾಂಗ್ರೆಸ್ 79 ಸೀಟ್ ಪಡ್ಕೊಂಡ್ರು ಸಿಎಂ ಆಗೋ ಯೋಗ ಸಿಗ್ಲಿಲ್ಲ. ಆದ್ರೆ ಜಸ್ಟ್ 37 ಸೀಟ್ ಇಟ್ಕೊಂಡ ಕುಮಾರಸ್ವಾಮಿ ಏಕಾಏಕಿ ಸಿಎಂ ಆಗಿ ಹೋದ್ರು. ಇದನ್ನೇ ಈಗ ಎಲ್ಲರೂ ಆ ದೈವ ಬಲ ಅಂತಿರೋದು. ಈಗ ಮತ್ತದೇ ದೈವ ಬಲದಿಂದಲೇ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಎಂಪಿ ಮಾಡೋ ಹರಸಾಹಸದಲ್ಲಿದ್ದಾರೆ ದೊಡ್ಡಗೌಡ್ರು. ರಾಜಕಾರಣದಲ್ಲಿ ಗೌಡ್ರು ಸುಖ ಸುಮ್ಮನೆ ದಾಳ ಉರುಳಿಸೋಲ್ಲ. ಅವರೇನಾದರೂ ನಿರ್ಧಾರ ಕೈಗೊಂಡ್ರೆ ಅಳೆದು ತೂಗಿನೇ ತೆಗೆದುಕೊಳ್ಳೋದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆ ದೈವದ ಉತ್ತರ ಪಡೆದೆ ಮುಂದೆ ಸಾಗುವುದು ಅನ್ನೋ ಮಾತಿದೆ. ಈಗ ದಿಢೀರನೆ ನಿಖಿಲ್ ಕುಮಾರಸ್ವಾಮಿಯನ್ನ ಮಂಡ್ಯ ರಣಕಣಕ್ಕಿಳಿಸೋದ್ರ ಹಿಂದೆಯೂ ಇಂತಹದ್ದೇ ಕಾರಣ ಇದೆಯಂತೆ. ಯಾಕಂದ್ರೆ ಸದ್ಯ ಈಗ ಏಕಾಏಕಿ ನಿಖಿಲ್ ಕುಮಾರಸ್ವಾಮಿಯನ್ನ ರಾಜಕೀಯ ಅಖಾಡಕ್ಕೆ ಇಳಿಸಿದ್ದಾರೆ. ಆದ್ರೆ ನಿಜಕ್ಕೂ ನಿಖಿಲ್ಗೆ ಇದು ಒಳ್ಳೆ ಟೈಮಾ? ನಿಖಿಲ್ ಗೆಲುವು ಸಾಧ್ಯನಾ? ನಿಖಿಲ್ಗೆ ಅದೃಷ್ಟ ಒಲಿಯುತ್ತಾ ಅಂತ ನೋಡಿದ್ರೆ ಸದ್ಯಕ್ಕಿದು ರಾಜಕೀಯ ಪ್ರವೇಶಕ್ಕೆ ನಿಖಿಲ್ಗೆ ಸಂತೆ. ಇದು ಸಾಮಾನ್ಯವಾಗಿ ಇದು ಕರೆಕ್ಟ್ ಟೈಮ್ ಅಲ್ಲ. ಇನ್ನು ಅನುಭವ ಮಂಟಪ ಅಂತ ಒಂದಿರುತ್ತೆ. ಈಗ ನನ್ನ ಅಸಿಸ್ಟೆಂಟು ಅರ್ಚಕರುಗಳು ಬೇಕಾದಷ್ಟು ಜನ ಇದ್ದಾರೆ. ನಾನು ಮಂಗಳಾರತಿ ಮಾಡೋದು, ನಾನು ಸಂಕಲ್ಪ ಮಾಡೋದು, ನಾನು ಅರ್ಚನೆ ಮಾಡೋದು, ಅಭಿಷೇಕ ಮಾಡೋದನ್ನೆಲ್ಲ ನೋಡ್ತಾ ಅವ್ರಿಗೂ ಒಂಚೂರು ಪ್ರಾಕ್ಟೀಸ್ ಆಗಿರುತ್ತೆ. ನಾನು ಇಲ್ದಿದ್ದ ಕಾಲದಲ್ಲಿ ಅವ್ರು ಅದನ್ನೇ ನಿಭಾಯಿಸ್ಕೊಂಡು ಹೋಗ್ತಾರೆ. ಬಂದ ಭಕ್ತಾದಿಗಳು ದೀಕ್ಷಿತರೆ ನೀವಿದ್ರೆ ಚೆನ್ನಾಗಿರ್ತಿತ್ತು, ಆದರೂ ಮಕ್ಕಳು ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು, ಪರವಾಗಿಲ್ಲ ಅನ್ನೋ ಭಾವನೆ ಏನು ಭಕ್ತಾದಿಗಳ ಮನಸ್ಸಲ್ಲಿ ಬರುತ್ತೋ ಹಾಗೆ ಪ್ರಜೆಗಳಲ್ಲಿ ಆ ಮನಸ್ಸು ಬರಬೇಕು. ಅವರು ಅದನ್ನು ನಿರ್ಣಯ ಮಾಡಬೇಕು. ಸಿಎಂ ಪುತ್ರ ನಿಖಿಲ್ ಟೈಮ್ ಚೆನ್ನಾಗಿಲ್ಲ, ಆದ್ರೂ ಗೆಲ್ಲೋದು ಪಕ್ಕಾದಂತೆ. ಗೌಡ್ರ ಮೊಮ್ಮಗನ ಜಾತಕ ಫಲ ಚೆನ್ನಾಗಿಲ್ಲ, ಆದ್ರೂ ಆ ದೈವ ಕಾಪಾಡಲಿದ್ಯಂತೆ. ನಿಖಿಲ್ ನಸೀಬು ಚೆನ್ನಾಗಿಲ್ಲ, ಆದ್ರೂ ಆ ಶಕ್ತಿ ಬೆನ್ನಿಗಿದ್ಯಾ? ಅಪ್ಪನ ಸಿಎಂ ಮಾಡಿದ ಶಕ್ತಿಗೆ ಮಗನನ್ನು PM ಮಾಡುತ್ತಾ? ಹೌದು, ನಿಖಿಲ್ ಕುಮಾರಸ್ವಾಮಿಗೆ ಈಗ ಟೈಮ್ ಚೆನ್ನಾಗಿಲ್ಲ. ಹಾಗಿದ್ರೂ ಅದ್ಯಾವ ಆಧಾರದ ಮೇಲೆ ರಣಕಣಕ್ಕೆ ಇಳಿತಾ ಇದ್ದಾರೆ ಅಂತ ಕೇಳಿದ್ರೆ ಮತ್ತದೇ ದೈವಬಲ ಅಂತಿದ್ದಾರೆ ಕುಟುಂಬಸ್ಥರು. ಗೌಡ್ರ ಕುಟುಂಬಕ್ಕೆ ಅದೆಷ್ಟು ದೇವರ ಮೇಲೆ ನಂಬಿಕೆ ಇದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ವಿಚಾರ. ಯಾವ ಕೆಲಸವೇ ಇರಲಿ, ಗೌಡ್ರು ದೈವಕ್ಕೆ ಕೈ ಮುಗಿಯದೆ ಮುಂದಡಿ ಇರೋದಿಲ್ಲ. ಇನ್ನು ರೇವಣ್ಣ ಹಾಗೂ ಕುಮಾರಸ್ವಾಮಿ ಅಂತೂ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ನೋಡದೆ ಯಾವ ಕೆಲಸವೂ ಮಾಡಲ್ಲ. ದೈವ ಬಲವಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದು ಅವರ ಅಚಲ ನಂಬಿಕೆ. ಈಗ ಮತ್ತೆ ಅದೇ ದೇವರನ್ನೇ ನಂಬಿ ಗೌಡ್ರು ಮಂಡ್ಯ ರಣಕಣಕ್ಕೆ ನಿಖಿಲನ್ನ ಇಳಿಸುತ್ತಿದ್ದಾರೆ. ಸಾಮಾನ್ಯವಾಗಿ ರಾಜಕೀಯ ರಂಗಕ್ಕೆ ಬರಬೇಕಾದ್ರೆ ಮೊದಲು ಜನಬಲ ಇರಬೇಕು, ಆಮೇಲೆ ಧನಬಲ ಇರಬೇಕು. ಇದೆರಡಕ್ಕೂ ಮಿಗಿಲಾಗಿ ದೈವಬಲ ಬೇಕು. ಸಾಮಾನ್ಯವಾಗಿ ಬಹಳಷ್ಟು ರಾಜಕೀಯ ವ್ಯಕ್ತಿಗಳು ನಮ್ಮ ದೇವಸ್ಥಾನಕ್ಕೆ ಬಂದೋಗಿರೋದ್ರಿಂದ ನನಗೊಂದು ಸಣ್ಣ ಅನುಭವ.
ಅವ್ರದ್ದು ಏನೇ ಹೊರಗಡೆ ಬಲ ಇದ್ದರೂ ಆ ದೈವ ಬಲ ಅನ್ನೋದೊಂದು ಶಾಶ್ವತವಾದ ಬಲ. ಅದರಲ್ಲಿ ಈಗ ಮುಖ್ಯವಾಗಿ ಮಾನ್ಯ ನಮ್ಮ ದೇವೇಗೌಡರ ಕುಟುಂಬ ದೈವ ಭಕ್ತರು ಇದ್ದಾರೆ. ಯಾಕೆಂದರೆ ಸಾಮಾನ್ಯವಾಗಿ ನಮ್ಮ ದೇವಸ್ಥಾನಕ್ಕೆ ಏನೇ ವಿಶೇಷ ಕಾರ್ಯಕ್ರಮಗಳಾದರೂ ಕೂಡ ಬರ್ತಾ ಇರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಈಗ ಮೊಮ್ಮಗನ್ನ ಈ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿರೋದಕ್ಕೆ ಆಧ್ಯಾತ್ಮಿಕವಾಗಿ ಅವರಿಗೆ ಹೆಚ್ಚಿನ ದೈವ ಬಲವನ್ನು ಕೋರಿ ಈ ಪ್ರವೇಶವನ್ನು ಮಾಡಿಸ್ತಾ ಇದ್ದಾರೆ. ಅದು ಮುಂದೆ ದೈವ ಸಾನ್ನಿಧ್ಯ ಏನಿರುತ್ತೆ ಅದರಂತೆ. ಹಾಗೆ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಜಾತಕ ಫಲಗಳು ಸರಿ ಹೋಗ್ತಿಲ್ಲ. ಈಗ ರಾಜಕೀಯ ಪ್ರವೇಶಕ್ಕೆ ಇದು ಸಕಾಲವೂ ಅಲ್ಲ ಅಂತಿದ್ಯಂತೆ ಜಾತಕ. ಆದ್ರೂ ನಿಖಿಲ್ ಜಾತಕಕ್ಕಿಂತ ಗೌಡ್ರಿಗೆ ಆ ದೈವದ ಮೇಲೆಯೇ ನಂಬಿಕೆ ಜಾಸ್ತಿ ಅಂತೆ. ಈವರೆಗೂ ಆ ದೈವವನ್ನ ನಂಬಿಕೊಂಡು ಬಂದಂತಹ ಗೌಡ್ರಿಗೆ ಯಾವುದೂ ಸುಳ್ಳಾಗಿಲ್ಲ. ಅದಕ್ಕೆ ಕಳೆದ ಚುನಾವಣೆಯೇ ಸಾಕ್ಷಿ. ರಾಜ್ಯದಲ್ಲಿ ಟಫ್ ಫೈಟ್ ಇತ್ತಿದ್ದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ. ಜೆಡಿಎಸ್ ಎಂದಿನಂತೆ ಮೂರನೇ ಪಕ್ಷವಾಗಿತ್ತು. ಕುಮಾರಣ್ಣ ಏನಿದ್ರು ಕಿಂಗ್ ಮೇಕರ್ ಅಂತ ಜನ ಮಾತನಾಡ್ಕೊಳ್ತಾ ಇದ್ರೆ, ಕುಮಾರಸ್ವಾಮಿ ಮತ್ತು ದೊಡ್ಡಗೌಡರು ಮಾತ್ರ ಈ ಬಾರಿ ಕಿಂಗ್ ಮೇಕರ್ ಅಲ್ಲ, ಕಿಂಗೇ ಅಂದುಕೊಂಡು ಪ್ರಚಾರ ಮಾಡ್ತಾ ಇದ್ರು. ಆಗ ಜನ ಯಾರು ಕೂಡ ಗೌಡ್ರ ಮಾತನ್ನ ನಂಬಿಯೇ ಇರಲಿಲ್ಲ. ಆದ್ರೆ ಗೌಡ್ರಿಗೆ ಮಾತ್ರ ಆ ದೈವದ ಮೇಲೆ ನಂಬಿಕೆ ಇತ್ತು. ಮಗ ಸಿಎಂ ಆಗ್ತಾನೆ ಅಂತ ಕಡ್ಡಿ ತುಂಡಾದಂತೆ ಹೇಳ್ತಿದ್ರೆ ಎಲ್ರೂ ಮರೆಯಲ್ಲಿ ಹುಸಿ ನಗೆ ನಗ್ತಿದ್ರು. ಅದನ್ನ ಗೌಡ್ರು ನೋಡಿಯೂ ನೋಡದಂಗಿದ್ರು. ಮುಂದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಸುಮ್ಮನಾಗ್ತಿದ್ರು. ಫೈನಲಿ ರಿಸಲ್ಟ್ ಬಂದಾಗ ಎಲ್ಲಾ ಪಕ್ಷಗಳು ಅತಂತ್ರವಾಗಿದ್ವು. ಆಗ ಎಲ್ಲರೂ ಭಾವಿಸಿದ್ದು ಅಗೇನ್ ಜೆಡಿಎಸ್ ಕಿಂಗ್ ಮೇಕರ್ ಅಂತ. ಆದ್ರೆ ಅದನ್ನ ಗೌಡ್ರು ಕೊನೆಗೂ ಸುಳ್ಳಾಗ್ಸಿದ್ರು. ಪರಮಾಶ್ಚರ್ಯ ಅನ್ನೋ ಹಾಗೆ ಕುಮಾರಸ್ವಾಮಿ ಸಿಎಂ ಆಗ್ಬಿಟ್ರು. ಅದು ಅವರು ಕೇಳ್ದೇನೆ. 80 ಸೀಟ್ ಗೆದ್ದ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಮನೆಗೆ ಹೋಗಿ ಅಧಿಕಾರವನ್ನ ಹರಿಮಾಣದಲ್ಲಿ ಇಟ್ಕೊಟ್ಟಿತ್ತು. ಆದ್ರೆ ಇದೆಲ್ಲ ಸಾಧ್ಯವಾಗಿದ್ದು ಗೌಡ್ರ ಆ ದೈವ ಬಲದಿಂದಲೇ ಅನ್ನೋದನ್ನ ಈಗ ಜನರು ಕೂಡ ನಂಬೋಕೆ ಶುರುವಾಗಿದ್ದಾರೆ. ಕುಮಾರಣ್ಣ ಸರ್ಕಾರ ಬೀಳ್ತಿದ್ದಾಗೆಲ್ಲ ನಿಲ್ಲಿಸಿರೋದು ಆ ದೈವ ಬಲವೇ. ಯೋಗ ಇಲ್ಲದ ನಿಖಿಲ್ನು ಎಂಪಿ ಮಾಡುವುದು ಕೂಡ ಆ ದೈವ ಬಲವೇ. ಎಸ್, ಇವತ್ತಿಗೂ ಕುಮಾರಣ್ಣ ಸರ್ಕಾರ ಬೀಳದೆ ಫೆವಿಸ್ಟಿಕ್ ನಂಗೆ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣವೇ ಆ ದೈವ ಬಲವಂತೆ. ಯಾಕಂದ್ರೆ ಇಲ್ಲಿವರೆಗೂ ಏನೇನಾಗಿದೆ ಅನ್ನೋದನ್ನ ನೀವೆಲ್ಲ ನೋಡಿದ್ದೀರಾ. ಕುಮಾರಸ್ವಾಮಿ ಸರ್ಕಾರ ರಚನೆ ಆದಾಗಿನಿಂದಲೂ ಒಂದಲ್ಲ ಒಂದು ಕಂಟಕ. ಮೊದಲ ಬಜೆಟ್ ಮಂಡಿಸೋಕೆ ಮಿತ್ರ ಪಕ್ಷವೇ ತೊಡಕಾಗಿತ್ತು. ಎರಡನೇ ಬಜೆಟ್ ಮಂಡಿಸುವಷ್ಟರಲ್ಲಿ ವಿರೋಧ ಪಕ್ಷ ಅಡ್ಡಿಯಾಗಿತ್ತು. ಈ ಮಧ್ಯೆ ಸರ್ಕಾರ ಪತನಕ್ಕಿಟ್ಟಿದ್ದು ಅದೆಷ್ಟು ಮುಹೂರ್ತ. ಸರ್ಕಾರನ ಸಾಯಿಸೋಕಂತಾನೆ ನಡೆದದ್ದು ಅದೆಷ್ಟು ಆಪರೇಷನ್. ಈಗಲೂ ಕೂಡ ತೆರೆಮರೆಯಲ್ಲೇ ಆಪರೇಷನ್ ನಡೀತಾನೆ ಇದೆ. ಅಡ್ಡಿ ಆತಂಕ. ಆಪರೇಷನ್ ಮಧ್ಯೆಯೇ ಸದ್ಯ ಇನ್ನು ಕುಮಾರಣ್ಣ ಸರ್ಕಾರ ಜೀವಂತವಾಗಿಯೇ ಇದೆ. ಇದಕ್ಕೆ ಕಾರಣ ಯಾರು? ದೋಸ್ತಿ ಪಕ್ಷ ಕಾಂಗ್ರೆಸ್ ಅಂತೂ ಅಲ್ಲ. ಆ ದೈವ ಬಲವೇ ಇಲ್ಲಿವರೆಗೂ ಕುಮಾರಸ್ವಾಮಿಯನ್ನ ಕಾಪಾಡಿಕೊಂಡು ಬಂದಿದೆ. ಈಗ ಗೌಡ್ರು ಮತ್ತೆ ಆ ದೈವ ಬಲವನ್ನೇ ನಂಬಿ ನಿಖಿಲ್ರನ್ನ ರಾಜಕೀಯ ಕಣಕ್ಕೆ ಇಳಿಸ್ತಿದ್ದಾರೆ. ರಾಜಕೀಯ ಪ್ರವೇಶ ಮಾಡಬೇಕಾದ್ರೆ ಸೂರ್ಯ ದಶೆ, ಸೂರ್ಯ ಭುಕ್ತಿ ಇರಬೇಕು. ಯಾಕೆ ಶುಕ್ರ ಒಂದು ರಾಕ್ಷಸ ಗ್ರಹ, ಸೂರ್ಯ ಬಂದು ಆದಿದೇವತೆ. ಆದ್ದರಿಂದ ಆ ಒಂದು ಕಾರಣದ ಪ್ರಕಾರ ಏನಾದರೂ ಅವರಿಗೆ ರವಿ ದಶೆ, ರವಿ ಭುಕ್ತಿ ಏನಾದರೂ ನಡೀತಾ ಇದ್ದರೆ ರಾಜಕೀಯ ಪ್ರವೇಶದಲ್ಲಿ ಉತ್ತಮವಾದ ಸ್ಥಾನ ಸಿಗೋದು ಖಂಡಿತವಾಗುತ್ತೆ. ಭವಿಷ್ಯದ ರೀತಿಯಲ್ಲಿ ದಶಾಭುಕ್ತಿಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ರಾಜಕೀಯ ರಂಗ ಅಷ್ಟು ವೈಶಿಷ್ಟ್ಯವಲ್ಲ ಅಂತ ಕೇಳಿದ್ರಲ್ಲ. ಸದ್ಯಕ್ಕೆ ಈಗ ನಿಖಿಲ್ ರಾಜಕೀಯ ಪ್ರವೇಶ ಅಷ್ಟು ಸರಿ ಇಲ್ವಂತೆ. ಆದ್ರೆ ಗೌಡ್ರು ಮಾತ್ರ ಆ ದೈವವನ್ನ ನಂಬಿ ಧೈರ್ಯ ಮಾಡಿದ್ದಾಗಿದೆ. ನಿಖಿಲ್ನ ಮಂಡ್ಯದಲ್ಲಿ ನಿಲ್ಲಿಸೋದಷ್ಟೇ ಗೌಡ್ರ ಕೆಲಸ. ಆಮೇಲೆ ಏನಿದ್ರು ಆ ದೈವವೇ ನಿಖಿಲ್ ಎಂಪಿ ಸೀಟ್ನಲ್ಲಿ ಕೂರಿಸುತ್ತಂತೆ. ಗೌಡ್ರು ಬಲವಾಗಿ ನಂಬಿರುವಂತಹ ಆ ದೈವ ಶಕ್ತಿ ಯಾವುದು? ಗೌಡ್ರು ಆ ದೈವ ಬಲವನ್ನೇ ನಂಬಿಯೇ ನಿಖಿಲ್ನ ಮಂಡ್ಯ ರಣಕಣಕ್ಕೆ ಇಳಿಸಿದ್ದಾರೆ. ನಿಖಿಲ್ನ ಜಾತಕ ಅಷ್ಟೇನು ಚೆನ್ನಾಗಿಲ್ಲದೆ ಹೋದ್ರೂ ಗೌಡ್ರು ಆ ದೈವದ ಮೇಲೆ ಭಾರ ಹಾಕಿ ನಿಖಿಲ್ನ ಎಂಪಿ ಮಾಡೋಕೆ ಹೊರಟಿದ್ದಾರೆ. ಜಾತಕವನ್ನ ಬಲವಾಗಿ ನಂಬೋ ಗೌಡ್ರು ನಿಖಿಲ್ ಬಗ್ಗೆ ಇಂಥ ನಿರ್ಣಯ ಕೈಗೊಳ್ಳೋ ಹಾಗೆ ಮಾಡಿರೋದು ಅದೆಂಥ ಶಕ್ತಿ. ಅದ್ಯಾವ ಶಕ್ತಿಯನ್ನ ನಂಬಿ ಗೌಡ್ರು ರಿಸ್ಕ್ ತಗೊಳ್ತಿದ್ದಾರೆ? ಅದ್ಯಾವ ದೈವ ಬಲ ಈಗ ನಿಖಿಲ್ನ ಹಿಂದಿದೆ? ಇಲ್ಲಿದೆ ಆ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ನಿಖಿಲ್ ಸ್ಪರ್ಧೆ ಹಿಂದಿದೆಯಾ ಆ ಮಹಾಶಕ್ತಿ? ನಿಖಿಲ್ನ ಗೆಲ್ಲಿಸುತ್ತಾ ಆ ದಿವ್ಯ ಶಕ್ತಿ? ಸಿನಿಮಾದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಮಂಡ್ಯ ಕುರುಕ್ಷೇತ್ರ ಅಖಾಡದಲ್ಲಿ ತೊಡೆತಟ್ಟಿ ನಿಂತಿರುವ ನಿಖಿಲ್ ಕುಮಾರಸ್ವಾಮಿಯನ್ನ ದೊಡ್ಡಗೌಡ್ರು ಕಣಕ್ಕಿಳಿಸಿದ್ದೇ ಈ ಕಾರಣಕ್ಕಾಗಿಯಂತೆ. ಸುಮಲತಾ ಅಂಬರೀಶ್ ಜೊತೆ ಸಮರಕ್ಕೆ ನಿಂತು ದೊಡ್ಡಗೌಡ್ರು ನಿಖಿಲ್ರನ್ನ ಮಹಾಯುದ್ಧಕ್ಕೆ ಅಣಿಗೊಳಿಸಿರುವ ಮಹಾರಹಸ್ಯವನ್ನ ಗೌಡ್ರ ಕುಟುಂಬದ ತೀರಾ ಆಪ್ತವಾದ ವ್ಯಕ್ತಿಯೊಬ್ಬರೇ ಬಾಯಿ ಬಿಟ್ಟಿದ್ದಾರೆ.
ಹಾಗ್ ನೋಡಿದ್ರೆ ಈಗ ರಣಕಣದಲ್ಲಿ ಸುಮಲತಾ ಪ್ರಬಲ ಸ್ಪರ್ಧಿಯಾಗಿದ್ದಾರೆ. ಆದ್ರೂ ಗೌಡ್ರು ಆ ಶಕ್ತಿನ ನಂಬಿಯೇ ನಿಖಿಲ್ನ ಕಣಕ್ಕಿಳಿಸಿದ್ದಾರೆ. ನಿಖಿಲ್ ಮಂಡ್ಯ ಮಹಾಯುದ್ಧಕ್ಕೆ ಸಜ್ಜಾಗಿರುವ ಮಹಾರಹಸ್ಯ ಇದೇನಾ? ನಿಖಿಲ್ ಟೈಮ್ ಚೆನ್ನಾಗಿಲ್ಲದಿದ್ರೂ ಆ ಮಹಾಶಕ್ತಿ ಕಾಪಾಡಲಿದೆಯಾ? ನಿಖಿಲ್ ಕುಮಾರಸ್ವಾಮಿ ಇತ್ತೀಚೆಗಷ್ಟೇ ಚಿತ್ರರಂಗಕ್ಕೆ ಹುರಿಗೊಳಿಸಿದ ದೇಹವನ್ನ ಪಣಕ್ಕಿಟ್ಟು ಸಣ್ಣಗೆ ಸದ್ದು ಮಾಡುತ್ತಿದ್ದವರು. ಇನ್ನೇನು ಸಿನಿಮಾದಲ್ಲಿ ಕಮಾಲ್ ಮಾಡಬಹುದು ಅಂತ ರಾಜ್ಯದ ಜನ ಕುಮಾರಣ್ಣನ ಮಗನತ್ತ ನೋಡ್ತಾ ಇದ್ರೆ ದೇವೇಗೌಡರು ತುಂಟ ನಗು ಬೀರುತ್ತಾ ಸದ್ದಿಲ್ಲದೆ ನಿಖಿಲ್ರನ್ನ ಮಂಡ್ಯ ಚುನಾವಣೆಗೆ ನಿಲ್ಲಿಸಿಬಿಟ್ರು. ಅದು ಸುಮಲತಾ ಎದ್ರು. ಮೊದಲು ಸುಮಲತಾ ಎದುರು ಅಶ್ವಿನಿ ಗೌಡನನ್ನ ನಿಲ್ಲಿಸೋ ಯೋಚನೆ ಮಾಡಿದ್ರು. ಆದ್ರೆ ಆ ಮಹಾಶಕ್ತಿ ಜೊತೆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗ ನಿಖಿಲ್ನನ್ನೇ ಕಣಕ್ಕಿಳಿಸಿದ್ದಾರೆ. ನಿಖಿಲ್ನ ಬೆನ್ನಿಗಿದ್ದಾಳ ಆ ತಾಯಿ ಶೃಂಗೇರಿ ಶಾರದೆ. ಶೃಂಗೇರಿಯಲ್ಲಿ ಗೌಡ್ರು ಪೂಜೆ ಮಾಡಿಸಿದ್ದು ಇದೇ ಕಾರಣಕ್ಕೆ. ನಿಖಿಲ್ನ ಮಂಡ್ಯ ರಣಕಣಕ್ಕೆ ಇಳಿಸೋ ಮುನ್ನವೇ ಗೌಡ್ರು ತಮ್ಮ ಕುಟುಂಬ ಸಮೇತರಾಗಿ ಶೃಂಗೇರಿ ಶಾರದಾಂಬೆ ಪೀಠಕ್ಕೆ ಭೇಟಿ ಕೊಟ್ಟಿದ್ರು. ಇದೇನು ಗೌಡ್ರ ಕುಟುಂಬ ದಿಢೀರ್ ಭೇಟಿ ಕೊಟ್ಟಿದೆಯಲ್ಲ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು. ಆದ್ರೆ ಅದರ ಸತ್ಯ ಈಗ ಹೊರಬಿದ್ದಿದೆ. ಮೊದಲ ಬಾರಿಗೆ ಗೌಡ್ರು ನಿಖಿಲ್ನ ಕರೆದೊಯ್ದು ಪೂಜೆ ಮಾಡಿಸಿದ್ದಾರೆ. ಚಂಡಿಕಾ ಯಾಗ ನಡೆಸಿದ್ದಾರೆ. ಗುರುಗಳಿಂದ ಆಶೀರ್ವಾದ ಮಾಡಿಸಿದ್ದಾರೆ. ಇಷ್ಟ ದೈವ ಶೃಂಗೇರಿ ಶಾರದೆಯನ್ನ ಬೇಡಿಕೊಂಡಿದ್ದಾರೆ. ಜೊತೆಗೆ ಮೊಮ್ಮಕ್ಕಳ ಭವಿಷ್ಯದ ಬಗ್ಗೆ ಶೃಂಗೇರಿ ಶ್ರೀಗಳೊಂದಿಗೆ ಚರ್ಚಿಸಿದ್ದಾರೆ. ಅಲ್ಲಿ ಶಾರದೆ ಅದೇನು ಸಂದೇಶ ಕೊಟ್ಟಳೋ ಏನು? ಗೌಡ್ರು ನಿಖಿಲ್ನ ಮಂಡ್ಯದಿಂದ ಕಣಕ್ಕಿಳಿಸೋ ತೀರ್ಮಾನ ಕೈಗೊಂಡಿದ್ದಾರೆ. ಗೌಡ್ರು ನಂಬಿರೋ ಶಾರದೆ ಈವರೆಗೂ ಕೈ ಬಿಟ್ಟಿಲ್ಲ. ಹಾಗಾಗಿ ಮೊಮ್ಮಕ್ಕಳನ್ನು ಕೈ ಬಿಡಲ್ಲ ಅನ್ನೋ ನಂಬಿಕೆ ಅವರದ್ದು. ಈಗ ಲಕ್ಷ್ಮಿ ಅನ್ನೋದು ಚಂಚಲೆ, ಆಕೆ ಬರ್ತಾಳೆ ಹೋಗ್ತಾಳೆ. ಪಾರ್ವತಿ ಅನ್ನೋಳು ಉಗ್ರವಾದಾಗ ಅವಳು ಖಾಲಿ ಆಗ್ತಾಳೆ, ಇಲ್ಲದಿದ್ದ ಟೈಮ್ನಲ್ಲಿ ಸೌಮ್ಯವಾಗಿರ್ತಾಳೆ. ಸರಸ್ವತಿ ಅನ್ನೋದು ಶಾಶ್ವತವಾದ ಒಂದು, ನಾವೇನು 1ನೇ ಕ್ಲಾಸ್ನಲ್ಲಿ ಐ ಓದಿದ್ದೀವಿ, ನಾವು ಎಷ್ಟೇ ಡಿಗ್ರಿಗಳು ಸಂಪಾದನೆ ಮಾಡಿದ್ದು ಆ ಈ ಅನ್ನೋದೇ ಆರಂಭದ ಅಕ್ಷರವಾಗುತ್ತೆ ಅಂತ ಆ ಅನ್ನೋ ಅಕ್ಷರವನ್ನು ಕೊಟ್ಟಂಥ ತಾಯಿ ಸರಸ್ವತಿ ದೇವಿ ಇರೋದ್ರಿಂದ ಆ ಸಾನ್ನಿಧ್ಯ ಬಹಳ ವಿಶೇಷವಾಗಿರುತ್ತೆ ಅಂತ ಕೂಡ ನಮ್ಮೆಲ್ಲರ ಒಂದು ಮನೋಭಾವನೆ. ನಿಮಗೆ ಗೊತ್ತಿರಬಹುದು, ಕುಮಾರಸ್ವಾಮಿ ಫೆಬ್ರವರಿಯಲ್ಲಿ ಬಜೆಟ್ ಮಂಡಿಸುವಾಗಲೂ ಇದೇ ಶೃಂಗೇರಿ ಶಾರದೆ ದೇವಾಲಯದಲ್ಲಿ ಯಾಗ ಹೋಮ ಹವನಗಳು ಪ್ರಾರಂಭವಾಗಿದ್ವು. ಬಜೆಟ್ ಅಧಿವೇಶನದ ಆರಂಭದ 2 ದಿನಗಳು ಬಿಜೆಪಿ ಹೌಹಾರಿದ್ದು ನೋಡಿದ್ರೆ ಬಜೆಟ್ ಮಂಡಿಸ್ತಾರೋ ಅಥವಾ ಅಧಿಕಾರದಿಂದ ಕೆಳಗಿಳಿತಾರೋ ಅನ್ನೋ ಅನುಮಾನ ದಟ್ಟವಾಗಿದ್ವು. ಆದ್ರೆ ಬಜೆಟ್ ದಿನ ಕೆಲ ಗಂಟೆಗಳ ಕಾಲ ಹಾರಾಡಿದ ಬಿಜೆಪಿ ನಾಯಕರು ಅಧಿವೇಶನದಿಂದ ಹೊರ ನಡೆದ್ರು. ಇನ್ನು 2 ದಿನಗಳಲ್ಲಿ ಬಿಜೆಪಿ ಆಪರೇಷನ್ ಎಲ್ಲ ಬಯಲಾಗಿ ಫ್ಯೂಸಿ ಕಿತ್ತೋಗಿತ್ತು. ಆಮೇಲೆ ಚರ್ಚೆಯೇ ಇಲ್ಲದೆ ಬಜೆಟ್ ಅನುಮೋದನೆ ಕೂಡ ಪಡೆಯಿತು. ಇದಕ್ಕೆಲ್ಲ ಕಾರಣ ಆ ಶೃಂಗೇರಿ ಶಾರದೆ ಅಂತಾನೆ ಗೌಡ್ರ ಕುಟುಂಬದಲ್ಲಿ ನಂಬಲಾಗಿದೆ. ಈಗ ಇದೇ ಶಾರದೆ ಸನ್ನಿಧಾನದಲ್ಲಿ ಅದೇನು ಗ್ರೀನ್ ಸಿಗ್ನಲ್ ಸಿಕ್ತೋ ಏನು? ನಿಖಿಲ್ ಟೈಮ್ ಚೆನ್ನಾಗಿರದೆ ಹೋದ್ರೂ ಆ ದೈವಶಕ್ತಿ ನಂಬಿ ಗೌಡ್ರು ಮೊಮ್ಮಗನನ್ನ ಎಂಪಿ ಮಾಡಲು ಕಚ್ಚಿ ಕಟ್ಟಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಗೆಲುವು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣ ಅಪ್ಪ ಸಿಎಂ, ಜೊತೆಗೆ ಜೆಡಿಎಸ್ನ ಭದ್ರಕೋಟೆ ಮಂಡ್ಯ. ಆದ್ರೆ ಇಷ್ಟೇ ಕಾರಣ ಅಲ್ಲ ರೀ. ಮಗನ ವಿರುದ್ಧ ಯಾರು ಕಮಕ್ ಕಿಮಕ್ ಅನ್ನದಂತೆ ಸಿಎಂ ಶರ ಹೊರಡಿಸಿದ್ದಾರಂತೆ. ಅದೂ ಸಾಲದಂತೆ ರಾತ್ರೋರಾತ್ರಿ ಮಂಡ್ಯ ಶಾಸಕರು ಹಾಗೂ ಜೆಡಿಎಸ್ ಕಾರ್ಯಕರ್ತರ ಜೊತೆ ಸಭೆ ನಡೆಸಿ ವಾರ್ನ್ ಕೂಡ ಮಾಡಿದ್ದಾರಂತೆ. ಹಾಗಾಗಿ ಯಾರೊಬ್ಬರು ಕೂಡ ನಿಖಿಲ್ ವಿಚಾರದಲ್ಲಿ ಅಲಕ್ಷ್ಯ ತಾಳೋ ಹಾಗೇ ಇಲ್ಲ. ಹಾಗೆ ಸಿದ್ಧವಾಗಿದೆ ಮಂಡ್ಯ ಅಖಾಡ. ಜೆಡಿಎಸ್ ಭದ್ರಕೋಟೆಯಲ್ಲಿ ನಿಖಿಲೇ ಕಿಲಕಿಲ. ನಿಖಿಲ್ ವಿರುದ್ಧ ಮಾತಾಡಿದವರು ವಿಲವಿಲ. ನಿಖಿಲ್ ಮಂಡ್ಯ ರಣಕಣದಲ್ಲಿ ಇಳಿಸೋಕೆ ಇದ್ದ ಬಲವಾದ ಕಾರಣವೇ ಇದು. ಮಂಡ್ಯದ 7ಕ್ಕೆ 7 ಕ್ಷೇತ್ರಗಳು ಜೆಡಿಎಸ್ದೇ. ಸಚಿವರು ಶಾಸಕರು ಇದ್ದಾರೆ. ಇದೊಂದು ಪ್ರತಿಷ್ಠೆ ವಿಷಯ ಬೇರೆ ಆಗಿರೋದ್ರಿಂದ ಎಲ್ಲರೂ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಲೇಬೇಕೆಂಬ ಅನಿವಾರ್ಯಕ್ಕೆ ಸಿಲುಕಿದ್ದಾರೆ. ಸಾಲದಕ್ಕೆ ಅಪ್ಪ ಸಿಎಂ ಶುಕ್ರವಾರ ಮಧ್ಯಾಹ್ನ 2 ಗಂಟೆಯಿಂದ ಬೆಳಗಿನ ಜಾವ 4ರವರೆಗೆ ಸಭೆ ನಡೆಸಿದ್ದಾರೆ. ಮಗನ ಗೆಲುವಿಗೆ ಆರ್ಡರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗೆಲ್ಲಿಸದೆ ಹೋದ್ರೆ ಏನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ವಾರ್ನ್ ಕೂಡ ಮಾಡಿದ್ದಾರಂತೆ. ಹಾಗಾಗಿ ಈಗ ಮಂಡ್ಯ ಶಾಸಕರು ಮತ್ತು ಸಚಿವರಿಗೆ ನಿಖಿಲ್ ಗೆಲ್ಲಿಸುವವರೆಗೂ ನಿದ್ರೆ ಇಲ್ಲದಂತಾಗಿದೆ. ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ನಿಖಿಲ್ ಗೋ ಬ್ಯಾಕ್ ಚಳುವಳಿ ಹೆಚ್ಚಿದ್ದು ಅದನ್ನ ಮಟ್ಟ ಹಾಕಲು ಸಿಎಂ ಪೊಲೀಸರಿಗೆ ಆದೇಶಿಸಿದ್ದಾರಂತೆ. ಈ ರೀತಿ ಪೋಸ್ಟ್ ಹಾಕ್ತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರಂತೆ. ಅಲ್ಲದೆ ಹೀಗೆ ಪೋಸ್ಟ್ ಹಾಕ್ತಾ ಇರೋರು ಜೆಡಿಎಸ್ನವರ ಅಥವಾ ಬೇರೆಯವರು ಜೆಡಿಎಸ್ನವರ ಹೆಸರಿನಲ್ಲಿ ಈ ಪೋಸ್ಟ್ಗಳನ್ನ ಹರಿಬಿಡ್ತಿದ್ದಾರಾ ಅನ್ನೋದನ್ನ ಪತ್ತೆ ಹಚ್ಚೋಕೆ ಹೇಳಿದ್ದಾರಂತೆ.
ಮಗನ ಸ್ಪರ್ಧೆ ಬಗ್ಗೆ ಮಂಡ್ಯ ರಣಕಣದ ಕ್ಷಣದ ಮಾಹಿತಿಯನ್ನ ನೀಡುವಂತೆ ಇಂಟೆಲಿಜೆನ್ಸ್ ಮೇಲೂ ಒತ್ತಡ ಹಾಕಿದ್ದಾರಂತೆ. ಆದ್ರೆ ಇದು ಗುಪ್ತಚರ ಮತ್ತು ಪೊಲೀಸ್ ಇಲಾಖೆಯನ್ನ ಸಿಎಂ ತೀರಾ ತಮ್ಮ ಸ್ವಂತಕ್ಕೆ ಬಳಸಿಕೊಳ್ತಿದ್ದಾರೆ ಅನ್ನೋ ಆರೋಪವೂ ಕೇಳಿಬರ್ತಿದೆ. ಮಗನಿಗಾಗಿ ಡಿಕೆಶಿಯನ್ನ ಛೂ ಬಿಟ್ಟ ಎಚ್ಡಿಕೆ. ಸುಮಲತಾ ಬೆನ್ನಿಗಿರುವ ಕೈ ಕಾರ್ಯಕರ್ತರನ್ನ ಕಟ್ಟಾಕ್ತಾರಾ ಡಿಕೆ. ಮತ್ತೊಮ್ಮೆ ಸಿಎಂ ಕುಮಾರಸ್ವಾಮಿ ಡಿಕೆಶಿಯನ್ನ ಛೂ ಬಿಡಲು ನಿರ್ಧರಿಸಿದಂತಿದೆ. ಮಂಡ್ಯದಲ್ಲಿ ಕೈ ಕಾರ್ಯಕರ್ತರೆಲ್ಲ ಈಗಾಗಲೇ ಸುಮಲತಾ ಬೆನ್ನಿಗೆ ನಿಂತು ಪ್ರಚಾರ ಮಾಡ್ತಾ ಇರೋದನ್ನ ನೋಡಿ ಇದೀಗ ಅದಕ್ಕೆ ಕಡಿವಾಣ ಹಾಕಿಸಿ ಅವರೆಲ್ಲ ನಿಖಿಲ್ ಪರ ಕೆಲಸ ಮಾಡೋ ಹಾಗೆ ಮಾಡಲು ಮಂಡ್ಯಕ್ಕೆ ಡಿಕೆಶಿಯನ್ನ ಕಳಿಸ್ಕೊಡ್ತಿದ್ದಾರಂತೆ. ಇತ್ತ ಕುಮಾರಸ್ವಾಮಿ ಸಂಕಷ್ಟಕ್ಕೆಲ್ಲ ಕುರುಳು ಒಡ್ಡಿರುವ ಡಿಕೆ ಕೂಡ ಈಗ ನಿಖಿಲ್ ಗೆಲುವಿಗಾಗಿ ಕೈ ಕಾರ್ಯಕರ್ತರನ್ನೆಲ್ಲ ಕಟ್ಟಿ ಹಾಕೋಕೆ ನೋಡ್ತಿದ್ದಾರಂತೆ. ಭಾನುವಾರ ಮಂಡ್ಯದಲ್ಲಿ ಔತಣಕೂಟ ಏರ್ಪಡಿಸಿರೋ ಡಿಕೆಶಿ ಸಿಎಂ ಕುಮಾರಸ್ವಾಮಿ ಒತ್ತಾಯದ ಮೇರೆಗೆ ಅತೃಪ್ತ ನಾಯಕರಾದ ಚೆಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ, ಕೆಬಿ ಚಂದ್ರಶೇಖರ್ ಮನವೊಲಿಕೆಗೆ ಡಿಕೆಶಿ ಕಸರತ್ತು ನಡೆಸಿದ್ದಾರಂತೆ. ಜಿಲ್ಲಾ ಕಾಂಗ್ರೆಸ್ಸಿಗರ ಸಭೆ ನಡೆಸಿ ಸುಮಲತಾ ಅವರಿಂದ ದೂರ ಸರಿಯುವಂತೆ ಮಾಡಲಿದ್ದಾರಂತೆ. ಅಲ್ಲದೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರೋ ನಿಖಿಲ್ ಗೆಲುವಿಗೆ ಶ್ರಮಿಸುವಂತೆ ಸೂಚಿಸಲಿದ್ದಾರಂತೆ. ಬಳ್ಳಾರಿಯಲ್ಲಿ ಡಿಕೆಶಿ ಓಡಾಡಿ ಉಗ್ರಪ್ಪನನ್ನ ಗೆಲ್ಲಿಸಿಕೊಡುವಂತೆ ಈಗ ನಿಖಿಲ್ನು ಗೆಲ್ಲಿಸಿಕೊಡುವಂತೆ ಡಿಕೆಶಿ ಮೇಲೆ ಎಚ್ಡಿಕೆ ಒತ್ತಡ ಹೇರಿದ್ದಾರಂತೆ. ಹೀಗೆ ಎಚ್ಡಿಕೆ ಈ ಬಾರಿ ಹೇಗಾದ್ರೂ ಮಾಡಿ ಮಗನನ್ನ ಗೆಲ್ಲಿಸಿಕೊಳ್ಳೋಕೆ ಎಲ್ಲಾ ರೀತಿಯ ಕಸರತ್ತು ನಡೆಸಿದ್ದಾರೆ. ಶೃಂಗೇರಿಯ ಶಾರದೆಯ ಶಕ್ತಿ ಮಗನ ಮೇಲಿದ್ರೆ ಸಾಕು ಅಂತ ಮಗನನ್ನ ರಾಜಕಾರಣದಲ್ಲಿ ಹುರಿಯಾಳಾಗಿ ಮಾಡ್ತಾ ಇದ್ದು ಮಂಡ್ಯದ ಜನ ಏನ್ ಹೇಳ್ತಾರೋ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಒಟ್ನಲ್ಲಿ ಗೌಡ್ರು ದೈವ ಕೃಪೆಯಿಂದ ಮಗನನ್ನ ಸಿಎಂ ಮಾಡಿಸಿ ಈಗ ಮೊಮ್ಮಗನನ್ನ ಎಂಪಿ ಮಾಡಿಸೋಕೆ ಹೊರಟಿದ್ದಾರೆ. ದೈವ ಶಕ್ತಿ ಏನೋ ಸಿಕ್ಕಂತಾಗಿದೆ, ಆದ್ರೆ ಜನಶಕ್ತಿ ಒಲಿಯುತ್ತಾ ಅನ್ನೋದು ಎಲ್ಲರ ಕುತೂಹಲ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.